ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸೂಪರ್ ಆಗಿರುವಂತಹ ಸುಲಭವಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. 1 ಕಪ್ ಗೋಧಿ ಹುಡಿ ಉಪಯೋಗಿಸಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಿರುವಂತಹ ಈ ರೆಸಿಪಿ ಖಂಡಿತ ನೀವು ಮಿಸ್ ಮಾಡಬೇಡಿ. ಅಷ್ಟೊಂದು ಸುಲಭ, ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಬನ್ನಿ ಏನು ಅಂತ ನೋಡೋಣ. ಅದಕ್ಕೋಸ್ಕರ ಮೊದಲು ನಾನು ಸ್ವಲ್ಪ ನೀರು ಬಿಸಿ ಮಾಡ್ತಾ ಇದ್ದೀನಿ. ಎಷ್ಟು ಇಲ್ಲ, ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ 1 ಕಪ್ ಗೋಧಿ ಹುಡಿ ತಗೊಂಡಿದ್ದೀನಿ. ಇದನ್ನು ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. 1 ಕಪ್ ನಾನು ತಗೊಂಡಿರೋದು 250 ml ಅಲ್ಲಿ. ಜಾಸ್ತಿ ಬೇಕಿದ್ರೆ ನಿಮಗೆ ಜಾಸ್ತಿ ತಗೋಬಹುದು. ಇದರಲ್ಲಿ 1 ಕಪ್ಪಲ್ಲಿ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದೇ ಇದರ ಮೇನ್ ಸ್ಟೆಪ್. ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ 10 ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಕು ಇದು. ನೋಡಿ, ಇದು ಖಂಡಿತ ನೀವು ಕಡಿಮೆ ಮಾಡಬಾರ್ದು, ಇಷ್ಟೇ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟ್ ಆಗಿದೆ, ಸಾಕು. ನಾನು ಇವಾಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇರಬೇಕು. ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಆಫ್ ಮಾಡಿಬಿಟ್ಟು ಇದರಲ್ಲೇ ಇಡಬೇಡಿ, ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ನಾನು ಇದನ್ನು ಮಿಕ್ಸಿಂಗ್ ಬೌಲಿಗೆ ಒಂದು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ರೋಸ್ಟ್ ಮಾಡುವಾಗ ಇದರ ಒಂದು ಪರಿಮಳನೇ ಚೇಂಜ್ ಸಿಗುತ್ತೆ, ನಮಗೆ ಚೆನ್ನಾಗಿರೋ ಒಂದು ಪರಿಮಳ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದು ಸಲ ಒಂದು ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಕಡೆ ಹಿಡಿಬೇಕು. ಆಮೇಲೆ ಇದಕ್ಕೆ ನಾವು ಆವಾಗ ಕುದಿಸಿಟ್ಟ ನೀರು ಚೆನ್ನಾಗಿ ಬಿಸಿ ಇರಬೇಕಿದು. ನಾನಿಲ್ಲಿ ಮೊದಲು 1 ಕಪ್ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಮ್ಮೆಲೆ ಹಾಕೋಬಾರ್ದು. ಆಮೇಲೆ ನೀರು ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು, ಅದು ಮಾತ್ರ ಮರಿಬೇಡಿ. ಚೆನ್ನಾಗಿ ಬಿಸಿಯಾಗಿದೆ ಅಂದರೆ ನಾವು ಮೊದಲೇ ಕುದಿಸಿಡಬೇಕು ನೀರು. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇದು ಮೊದಲೇ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನೀರು ಬಿಸಿ ಬಿಸಿ ಇರುವಾಗ ಕೈಯಲ್ಲಿ ಆಗಲ್ಲ. ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ 1 ಕಪ್ ಫುಲ್ ಹಾಕ್ಕೊಂಡಿದ್ದೀನಿ. ಪುನಃ 1 ಕಪ್ ತಗೊಂಡಿದ್ದೀನಿ. ಅದರಲ್ಲಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸಬೇಕು. ಅಂದರೆ ನಮ್ಮ ಹಿಟ್ಟು ಇಲ್ಲಿ ಸಾಫ್ಟ್ ಆಗಿ ಬರಬೇಕು. ಅಂದರೆ ನಾವು ಚಪಾತಿ ಹಿಟ್ಟಿನ ಥರ ಮಾಡೋದು, ಬಟ್ ಚಪಾತಿ ಹಿಟ್ಟಿನ ಥರ ದಪ್ಪ ಗಟ್ಟಿ ಆಗಬಾರ್ದು. ಅದಕ್ಕಿಂತಲೂ ಒಳ್ಳೆ ಸಾಫ್ಟ್ ಆಗಿ ಬರಬೇಕು. ಅಂದರೆ ನಾವಿಲ್ಲಿ ಬಿಸಿ ನೀರು ಹಾಕಿದ್ರಿಂದ ಈ ಹಿಟ್ಟು ತುಂಬ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಕೈ ಉಪಯೋಗಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಬೋದು. ನೋಡಿ, ಈ ರೀತಿ ಆಗಿದೆ. ನಾನಿಲ್ಲಿ 1.5 ಕಪ್ ನೀರು ತಗೊಂಡಿದ್ದೀನಿ. ನೋಡಿ, ನೀವೆಷ್ಟು ನೀರು ಬೇಕಿದ್ರೆ ತಗೋಬಹುದು. ಲಾಸ್ಟಿಗೆ ನೋಡಿ, ಈ ರೀತಿ ಬರಬೇಕು ಮಾತ್ರ. ನೋಡಿ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು, ಮುಟ್ಟುವಾಗ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ. ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನಾದಬೇಕು. ನಾವು ಚಪಾತಿಗೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ಅದೇ ರೀತಿ. ಆವಾಗ ಪುನಃ ಸಾಫ್ಟ್ ಆಗಿ ನಮಗೆ ಸಿಗುತ್ತೆ ಹಿಟ್ಟು. ನೋಡಿ, ಈ ರೀತಿ ಇದೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಮಗೆ ಮುಟ್ಟುವಾಗ ಇದಕ್ಕಿಂತಲೂ ಜಾಸ್ತಿ ಫೀಲ್ ಆಗುತ್ತೆ ಸಾಫ್ಟ್ನೆಸ್. ಅಂದರೆ ನಮ್ಮ ಚಪಾತಿ ಹಿಟ್ಟಿನ ಥರ ಅಲ್ವೇ ಅಲ್ಲ. ಅಂದರೆ ಬಿಸಿ ನೀರು ಹಾಕ್ಕೊಂಡಿದ್ದೀವಿ, ಅದು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ಓಕೆ, ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಇಟ್ಕೊಳ್ಳಿ, ಬಿಸಿ ಇರಬೇಕು. ಆಮೇಲೆ ನಾವು ಮಾಡ್ತಾ ಇರೋದು ನೋಡಿ, ಒಂದು ಶಾವಿಗೆ ಮಣೆ ಅಥವಾ ಚಕ್ಕುಲಿ ಮಣೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಒಳಗಡೆ. ಆಮೇಲೆ ನೋಡಿ, ನಾನಿಲ್ಲಿ ಅಚ್ಚು ತಗೊಂಡಿರೋದು, ಇದು ಶಾವಿಗೆ ಮಾಡ್ತೀವಲ್ಲ ಅದು. ಇದಕ್ಕಿಂತಲೂ ಸಣ್ಣ ಕಣ್ಣಿರುವ ಹಚ್ಚಿದ್ರೆ ಒಳ್ಳೆಯದು. ಎಷ್ಟು ಸಣ್ಣಕ್ಕಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಫುಲ್ಲಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಇದನ್ನು ಇದರೊಳಗಡೆ ಹಾಕ್ಬಿಟ್ಟು ಫುಲ್ಲಾಗಿ ಕ್ಲೋಸ್ ಮಾಡಿಬಿಡಿ ಈ ರೀತಿ. ನೋಡಿ, ಫುಲ್ಲಾಗಿ ಕ್ಲೋಸ್ ಮಾಡಿದ್ದೀನಿ. ಆಮೇಲೆ ನಮ್ಮ ಇಡ್ಲಿ ತಟ್ಟೆ ತಗೊಳ್ಳಿ. ಅದಕ್ಕೆ ಫುಲ್ಲಾಗಿ ಎಣ್ಣೆ ಸ್ಪ್ರೆಡ್ ಮಾಡಿ, ಇಲ್ಲ ಅಂದರೆ ತೆಂಗಿನ ತುರಿ ಸ್ಪ್ರೆಡ್ ಮಾಡಿದರೆ ಆಗ್ಬೋದು. ನೋಡಿ, ನಾವು ಶಾವಿಗೆ ಮಾಡ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ. ಇದು ತುಂಬ ಸಾಫ್ಟ್ ಆದ ಕಾರಣ ನಮಗೆ ಇದನ್ನು ಅಂದರೆ ಅಚ್ಚು ಪ್ರೆಸ್ ಮಾಡೋದಕ್ಕೆ ತುಂಬ ಸುಲಭ ಇರುತ್ತೆ. ಅಂದರೆ ಗೋಧಿ ಹುಡಿ ಆಲ್ರೆಡಿ ಅಂಟಾಗಿರುತ್ತೆ. ಬಟ್ ಈ ರೀತಿ ಮಾಡುವಾಗ ನಮಗೆ ಯಾವುದೇ ಕಷ್ಟ ಆಗಲ್ಲ, ತುಂಬ ಸಿಂಪಲಾಗಿ ನಮಗೆ ಪ್ರೆಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇರೋದು. ಅಂದರೆ ಕಷ್ಟನೇ ಆಗಲ್ಲ, ತುಂಬ ಸಿಂಪಲಾಗಿ ನಮಗೆ ಜಸ್ಟ್ ಇದನ್ನು ಪ್ರೆಸ್ ಮಾಡ್ಬೋದು. ನೋಡಿ, ಆಮೇಲೆ ಇದಕ್ಕಿಂತಲೂ ಸಣ್ಣ ಕಣ್ಣಿದ್ರೆ ಇದಕ್ಕಿಂತಲೂ ಚೆನ್ನಾಗಿ ಬರ್ಬೋದು ಅಂತ ನನಗೆ ಅನಿಸುತ್ತೆ. ನಿಮ್ಮ ಹತ್ರ ಇದಕ್ಕಿಂತಲೂ ಸಣ್ಣ ಕಣ್ಣಿರು ಹಚ್ಚಿದ್ರೆ ಅದರಲ್ಲಿ ಹಾಕ್ಕೊಳ್ಳಿ. ಅಂದರೆ ಪ್ರೆಸ್ ಮಾಡೋದಕ್ಕೆ ಯಾವುದೇ ಕಷ್ಟ ಆಗಲ್ಲ ನಿಮಗೆ. ಓಕೆ, ಆಮೇಲೆ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫುಲ್ಲಾಗಿ ನಾನು ಹಾಕ್ಕೊಂಡಿದ್ದೀನಿ. ಪುನಃ ಇರೋ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆ ಹಿಟ್ಟು ಎಲ್ಲ ಹಾಕಿದ್ದೀನಿ. ನೋಡಿ, 2 ತಟ್ಟೆಯಲ್ಲಿ ಫುಲ್ ಆಗಿದೆ ಅಷ್ಟು ಹಿಟ್ಟಲ್ಲಿ. ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಕೊಳ್ಳಿ. ನೀರು ಮಾತ್ರ ನೋಡಿ 1/4 ಭಾಗದಷ್ಟು ಮಾತ್ರ ಸಾಕು.
ಅದರ ಮೇಲ್ಗಡೆ ಈ ತಟ್ಟೆ ಇಟ್ಕೊಳ್ಳಿ. ಆಮೇಲೆ ಇದು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು, ಅಂದರೆ ಆವಿ ಬರಬೇಕು. ನೋಡಿ ಇವಾಗ ನಮಗೆ ಆವಿ ಬರಬೇಕು, ಈ ರೀತಿ ಕೈ ಮುಟ್ಟುವಾಗ ಒಳ್ಳೆ ಬಿಸಿ ಬಿಸಿ ತಾಗಬೇಕು. ಆಮೇಲೆ ನೋಡಿ ನಾವು ಮಾಡಿಟ್ಟ ಈ ಇಡ್ಲಿ ತಟ್ಟನ್ನು ಈ ರೀತಿ ಇಟ್ಕೊಳ್ಳೋಣ. ನೋಡಿ 2 ತಟ್ಟಲ್ಲಿ ಫುಲ್ ಆಗಿದೆ, 1 ಕಪ್ಪಲ್ಲಿ ಮಾಡಿರೋದು. ಇನ್ನಿದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಇಲ್ಲಿ 15 ನಿಮಿಷ ನಾನು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆ. 15 ನಿಮಿಷ ಅಥವಾ 10 ನಿಮಿಷನೂ ಸಾಕು, ನೀವು ಚೆಕ್ ಮಾಡಿಕೊಂಡ್ರೆ ಸಾಕು. 10 ಮಿನಿಟ್ಸ್ ಆದರೂ ಪರವಾಗಿಲ್ಲ. ನೋಡಿ ಎಷ್ಟೊಂದು ಈಸಿಯಾಗಿ ತೆಗಿಯೋದಕ್ಕಾಗುತ್ತೆ ಅಂತ. ಸಾಫ್ಟ್ ಆಗಿರುತ್ತೆ. ನಾನು ಪುನಃ ಪುನಃ ಹೇಳ್ತಾ ಇದ್ದೀನಿ, ಖಂಡಿತ ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ನೋಡಿ ನಾನು ತೋರಿಸ್ತೀನಿ ನಾನು ನಿಮಗೆ. ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್, ಎಣ್ಣೆ ಆ ಥರ ಆಯಿಲ್ ಏನು ಬಳಸಲ್ಲ ನಾವು. ತುಂಬ ಹೆಲ್ದಿಯಾಗಿದೆ, ಸಿಂಪಲ್ ಆಗಿ ನಮಗೆ ಥಟ್ ಅಂತ ಮಾಡ್ಬೋದು ಬೆಳಿಗ್ಗೆದ್ದ ಕೂಡಲೇ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಯಾವುದೇ ಗ್ರೇವಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಅದರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.